ನಿಜ ಹೇಳಿ ಬಾಸ್, ನೀವು ಹುಡುಗಿನ ಲವ್ ಮಾಡ್ತಾ ಇದೀರಲ್ಲ ಹೇಳಿ. ಇನ್ನೇನ್ ಬಾಸ್, ತಡ ಮಾಡದೆ ಮದುವೆ ಮಾಡ್ಕೊಡಿ. ನಾವೊಂದು ಹುಡುಗಿನ ಲವ್ ಮಾಡಿದ್ರೆ ಅವಳನ್ನ ನೋಡಿ ಎಲ್ಲರೂ ವೈಫ್ ಅನ್ಬೇಕು. ಅದನ್ನ ಬಿಟ್ಟು ನಿಮ್ಮ ಅಮ್ಮ ಬಂದು ತುಂಬಾ ಅವಮಾನ ಮಾಡ್ಬಿಟ್ರು ಬಾಸ್. ಈಗ ನೀವು ಓಕೆ ಅನ್ನಿ, ಮುಂದೆ ನಿಂತು ನಾವು ಮದುವೆ ಮಾಡಿಸ್ತೀವಿ. ಲಕ್ಕಿ, ಅವ್ರ ಹತ್ರ ಏನೋ ಮಾತು? ಇವಳನ್ನ ಲವ್ ಮಾಡಿ ಯಾಮರ್ಸಕ್ ನೋಡಿದ್ದಾರೆ. ಅವ್ರಮ್ಮ ಬಂದು ಮಾನ ತೆಗ್ದು ಹೋಗಿದ್ದಾರೆ. ಮೊದ್ಲು ತಾಲಿ ಕಟ್ಟಕ್ ಹೇಳು. ಮದ್ವೆನೆ ಎಲ್ಲ ಸಮಸ್ಯೆಗಳಿಗೂ ಉತ್ತರ. ಎಲ್ರು ಏನ್ ಹೇಳ್ತೀರಾ? ಓಕೆ ಓಕೆ ಸುಮ್ಮನೆ ಓಕೆ. ಹಾ ಸರಿ ಬಾಸ್, ಈಗ ಏನ್ ಮಾಡೋಣ ಹೇಳಿ ಬಾಸ್. ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ಟೈಮ್ ಎಲ್ಲ ಕೊಡೋದಕ್ಕಾಗೋದಿಲ್ಲ ನೋಡಿ. ಇವ್ರೇನಾದ್ರೂ ಕಾಲೇಜಿಂದ ಆಚೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಏನ್ ಬ್ರದರ್, ವಿಷಯ ನೋಡಿದ್ರೆ ತುಂಬಾ ಸೀರಿಯಸ್ ಆಗಿದೆ. ನೀವು ನೋಡಿದ್ರೆ ಟೈಮ್ ಕೇಳ್ತಾ ಇದ್ದೀರಾ? ಟೈಮ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ನೀವು ಮದುವೆ ಆಗ್ಲೇಬೇಕು. ಯಾವಾಗಿದ್ರು ಮದುವೆ ಆಗ್ಲೇಬೇಕಲ್ವಾ? ಇವಾಗ್ಲೇ ಆಗ್ಬಿಡಿ. ಏನ್ ಬಾಸ್, ಮದುವೆ ಮಾಡ್ಕೋತಾರಲ್ವಾ ಹೇಳಿ? ಸರಿ, ನಾನು ಮದುವೆ ಮಾಡ್ಕೋತೀನಿ. ಮಳೆಯೇ ನನ್ನೊಳ ಸುಳಿಯೇ ಇಲ್ವೊಳಗಡೆಯೇ ನೀ ಅವಿತಿರುವೆ. ಹರಿವೆ ನೀ ಹನಿ ಸುರಿವೆ, ಸತ್ತಿರದೆ ನೀ ಬೋರ್ಗರಿವೆ. ಪದವೇ ಓ ಸಂಭ್ರಮವೇ, ಮೌನದಲ್ಲಿ ನೀ ನಗುತ್ತಿರುವೆ. ಬರಲಾನ ಬಂದ್ಬಿಡಲ, ಆ ಮಾತುಗಳ ಹೇಳ್ಬಿಡಲ. ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ. ಪುಟ್ಟ ನಗುವು ಸುಳಿಮಿಂಚಿನಂತೆ, ದಿಟ್ಟಿ ನಿಟ್ಟು ಹೆಜ್ಜೆ ಇಟ್ಟಂತೆ. ಹೊಸ ಗಾಳಿಯು ಬೀಸಲಿ ಎಂದು ನೀ ಕೆತ್ತಿರೋ ಕನಸಿನ ನಾನು ಮನೇಲಿ ಮಾತಾಡಿ ಅಮ್ಮನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ತುಳಸಿ ಮನೆಗೆ ಹೆಣ್ಣು ಕೇಳೋದಕ್ಕೆ ಹೋಗ್ತೀನಿ. ಇಲ್ಲ ಬಾಸ್, ನೀವು ಮನೆಗೆ ಹೋಗಂಗಿಲ್ಲ. ನೀವು ಮನೆಗೆ ಹೋದ್ರೆ ಮನ್ಸು ಬದಲಾಗ್ಬಿಡುತ್ತೆ. ಇಲ್ಲೇ ಮದುವೆ ಆಗ್ಬೇಕು, ಕಾಲೇಜಲ್ಲೇ ಮದುವೆ ಆಗ್ಬೇಕು. ನಾವೇ ನಿಂತು ಮದುವೆ ಮಾಡಿಸ್ತೀವಿ. ಎಲ್ಲ ಏನಂತೀರಪ್ಪ? ಓಕೆ ನೋಡಿ, ಎಲ್ರೂ ಆತರ ಪಡೋದ್ ಬೇಡ. ನಮ್ ಬಂಧು ಬಳಗ ಪರಿಚಯದವರು ಯಾರು ಇಲ್ದೆ ಮದ್ವೆ ಹೇಗೆ? ಸರ್, ನಿಮ್ ಮಗ್ಲಿ ನೀವು ಮನೇಲಿ ಅಪ್ಪ ಅಮ್ಮ ಆಗಿರ್ಬೋದು, ಆದ್ರೆ ಕಾಲೇಜಲ್ಲಿ ಅವಳಿಗೆ ನಾವೇ ಎಲ್ಲ, ನಾವೇ ಫ್ರೆಂಡ್ಸ್ ಎಲ್ಲ ಮುಂದೆ ನಿಂತು ಮದುವೆ ಮಾಡಿಸ್ತೀವಿ. ಲಕ್ಕಿ, ಮದ್ವೆ ಅಂದ್ರೆ ಹುಡುಗಾಟನ ಒಳ್ಳೆ ಸಮಯ ಕೆಟ್ಟ ಸಮಯ ನೋಡ್ಬೇಕಲ್ವಾ? ಹಾ, ಬಂದ್ಬಿಟ್ಟ ಪಂಚಾಂಗ ಹೇಳಕ್ಕೆ. ಸುಮ್ನೆ ಇರಪ್ಪ ಸರ್. ಹುಡುಗ ಹುಡುಗಿ ಇಬ್ರು ಒಪ್ಕೊಂಡ್ಮೇಲೆ ಮುಗೀತಷ್ಟೇ. ಅದೇ ಒಳ್ಳೆ ಮುಹೂರ್ತ. ಜೋಬಲ್ ಎಷ್ಟೆಷ್ಟು ದುಡ್ಡು ಇಟ್ಟಿದಿರೋ ತೆಗಿರೋ ಮೊದ್ಲು. ಕಾಲ ಎಂಬಂಥ ಜ್ವಾಲಿ ಹರಡಿದರೆ ಎಲ್ಲ ಸುಡಲಿ. ಕಾಡ ಕೊರಡೆಲ್ಲ ಸುಟ್ಟು ಹಸಿರು ಮಸಿಯಾಗಿ ಬಿಡಲಿ. ಇದು ಹೊಳಪಾದ ಚಿನ್ನ, ಸುಡುವಸ್ತು ಚೆನ್ನ. ಪುತ್ಥಳಿ ನೀ ಬಂಗಾರದ ಹೂವು, ಬರಿದಾಗಿ ನೋವು. ಅರಳಿ ಬಾ ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ. ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋ. ಸರಿ ಸರಿ ಆಯ್ತು. ಏನ್ ನಡೀತಾ ಇದೆ ಇಲ್ಲಿ? ಇದೇನ್ ಕಾಲೇಜಾ ಸಂತೆನಾ? ಎಲ್ಲಿ ಆ ಲೇಡಿ? ಮೇಡಮ್, ನೀವು ಪೊಲೀಸ್ನವ್ರಿಗೆ ಫೋನ್ ಮಾಡಿ. ಮೇಡಮ್ ಸ್ವಲ್ಪ ತಡೀರಿ. ಆ ಲೇಡಿನ ನಾವು ಅವಾಗ್ಲೇ ಹೊರಗಡೆ ಕಳ್ಸಾಯ್ತು.
ಅನಗತ್ಯವಾಗಿ ಪೊಲೀಸ್ ಬಂದ್ರೆ ಸುಮ್ಮನೆ ಪೇಪರಲ್ಲಿ ನ್ಯೂಸ್ ಆಗುತ್ತೆ. ಈ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಬಿಟ್ಬಿಡಿ ಸರ್ ಪ್ಲೀಸ್. ನೀನೇನ್ ಮಾಡ್ತೀಯಾ? ಸರ್ ಇವರಿಬ್ರು ಲವರ್ಸ್ ಸರ್. ಅದೇ ಸಮಸ್ಯೆ ಆಗಿರೋದು. ಇವರಿಬ್ರಿಗೂ ಕಾಲೇಜಲ್ಲೇ ಮದುವೆ ಮಾಡಿಸೋದು ಅಂತ ತೀರ್ಮಾನ ಮಾಡಾಯ್ತು. ಏಯ್, ಕಾಲೇಜ್ನಲ್ಲಿ ಮದ್ವೆನಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಸರ್ ನಿಮಗೂ ಒಬ್ಳು ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಅವಮಾನ ತಡೆದೆ ಅಳ್ತಾ ಇರೋದು ನೋಡಿ ಸರ್. ಆ ಹುಡುಗಿನ ನೋಡಿ ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ಸರ್. ಈ ಹುಡುಗಿ ದುಃಖ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮಗೆ ಅಲ್ವಾ ಸರ್ ಕೆಟ್ಟ ಹೆಸರು ಬರೋದು? ಈ ಹುಡುಗಿಗೆ ನಾವು ಸಹಾಯ ಮಾಡದೆ ಬೇರೆ ಯಾರು ಸರ್ ಸಹಾಯ ಮಾಡ್ತಾರೆ? ಪ್ಲೀಸ್ ಸರ್ ಮದುವೆಗೆ ಒಪ್ಕೊಳ್ಳಿ ಸರ್. ನೋ ವೇ, ನಮ್ಮ ಕಾಲೇಜ್ನಲ್ಲಿ ಇದೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ಆಟ ಆಡೋ ನಾವೇ ದೊಡ್ಡೋರ್ ತರ ಮಾತಾಡ್ತಾ ಇದೀವಿ. ನೀವು ಓದಿರೋರು ದೊಡ್ಡೋರು, ನೀವ್ ಯಾಕೆ ಸರ್ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡಪ್ಪ, ಕಾಲೇಜ್ನಲ್ಲಿ ಮದುವೆ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಬೇಡ ಅಂದಿದ್ದು. ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಓಕೆ ಓಕೆ. ಸರ್ ಒಂದು ರಿಕ್ವೆಸ್ಟ್. ಏನದು? ಅಮ್ಮ ಬಂದು ಇಲ್ಲಿ ಗಲಾಟೆ ಮಾಡಿದ್ದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಯಾಕಂದ್ರೆ ಈ ಹುಡುಗಿ ಅವ್ರ ಮಲ್ಲೇ ಬಾಳೋದ್ರಿಂದ ಮುಂದೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪ್ಲೀಸ್. ಆ ಅಮ್ಮ ಇಲ್ಲಿ ಬಂದು ಗಲಾಟೆ ಮಾಡಿರೋದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ? ಇಟ್ಸ್ ಓಕೆ. ನನ್ನ ಸ್ಟೂಡೆಂಟ್ ಭವಿಷ್ಯನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಕಂಪ್ಲೇಂಟ್ ಕೊಡದೆ ಸುಮ್ಮನಿರ್ತೀನಿ. ಈ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹೇಳಿ. ತಗೊಳ್ಳಿ, ಇವ್ರ ಮದುವೆಗೆ ನನ್ನ ಒಂದು ಚಿಕ್ಕ ಗಿಫ್ಟ್. ಅದನ್ನ ನೀವೇ ಅವ್ರಿಗೆ ಕೊಡಿ ಸರ್. ಬನ್ನಿ ಬನ್ನಿ, ಇಲ್ಲಿ ತಗೊಳ್ಳಿ. ಕೊಡಿ ಸರ್. ತಗೊಳಮ್ಮ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ತಗೊಳ್ಳಿ, ನನ್ನ ಕಾರ್ ತಗೊಂಡೋಗಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಟು ಯು ಬೋತ್. ತುಳಸಿ ಬಾ ಹೋಗೋಣ. ಏ ನೋಡ್ರೋ ಹೇಗ್ ನಾಚ್ಕೊತಾ ಇದ್ದಾರೆ. ನಡಿ ನಡಿ. ಬನ್ನಿ ಬನ್ನಿ, ಎಲ್ಲ ಹೋಗೋಣ ಬನ್ರೋ. ದಾಟುತ್ತ ಮೋಡ ಪ್ರೀತಿ ಮಳೆಯನ್ನು ತರಲಿ. 100,000 ಆಸೆ ಎಲ್ಲ ನನಸಾಗಿ ಬರಲಿ. ಇದು ಅತಿಯಾದ ಮೋಹ, ನಿಜವಾದ ಸ್ನೇಹ. ಬಳಿಬಾ, ಇದು ಶತಜನ್ಮ ಬಂಧ, ಹಿತವಾದ ಗಂಧ. ತುಳಸಿ, ಯಾಕೆ ಸಪ್ಪಗಿದೆಯಾ? ನೋಡು, ಮದುವೆ ಆಗೋ ಹುಡುಗಿ ಖುಷಿಯಾಗಿರ್ಬೇಕು. ಎಲ್ಲ ಒಳ್ಳೇದೇ ಆಗುತ್ತೆ, ಸುಮ್ಮನೀರು. ನಾನು ಹೇಳಿದ್ನಲ್ವಾ, ದೇವರು ಯಾರ್ಯಾರ ಹಣೆಯಲ್ಲಿ ಏನು ಬರ್ದಿದ್ದಾನೋ ಹಾಗೆ ಆಗತ್ತೆ ಅಂತ. ನಿನ್ನ ಹಣೆಯಲ್ಲಿ ಒಳ್ಳೇದೇ ಬರ್ದಿದ್ದಾನೆ. ಎಲ್ಲ ಒಳ್ಳೇದೇ ಆಗುತ್ತೆ, ಸುಮ್ಮನೀರು. ಖುಷಿಯಾಗಿರು, ನಗ್ನಗ್ತಾ ಇರು. ಪ್ರೀತಿ ಮಳೆಯನ್ನು ತರಲಿ. 100,000 ಆಸೆ ಎಲ್ಲ ನನಸಾಗಿ ಬರಲಿ. ಇದು ಅತಿಯಾದ ಮೋಹ, ನಿಜವಾದ ಸ್ನೇಹ. ಸರ್ ಸ್ವಲ್ಪ ಫೋನ್ ಕೊಡಿ. ತಗೊಳ್ಳಿ. ಇದು ಶತಜನ್ಮ ಬಂಧ, ಹಿತವಾದ. ಹಲೋ ಗಣೇಶ್, ನಾನು ಕಡೆ ಮಾತಾಡ್ತಾ ಇರೋದು. ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ. ಪುಟ್ಟ ನಗುವು ಸುಳಿಮಿಂಚಿನಂತೆ. ಲೋ ಪ್ರಕಾಶ್, ದಿಟ್ಟಿ ನಿಟ್ಟು ಹೆಜ್ಜೆ ಇಟ್ಟಂತೆ. ಹೊಸ ಗಾಳಿಯು ಬೀಸಲಿ ಎಂದು ನೀ ಕೆತ್ತಿರೋ ಕನಸಿನ ಮೇಲೆ ಓಕೆ ಬಾಯ್. ತಂಗಾಡಿ ತಗೊಳ್ಳಿ ಸರ್. ಮದವೆದ್ದ ಬಿರುಗಾಳಿ ಪರಿವು. ಓಂ ಸತ್ಯೋಜಾತಂ ಪ್ರಪಥ್ಯಾಮಿ ಸತ್ಯೋಜಾತಾಯ ವೈ ನಮೋ ನಮಃ. ಭವೇ ಭವೇನಾದಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ಸ್ವಾಮಿ, ಜ್ಯೇಷ್ಠಾಯ ನಮಃ. ನಮಸ್ಕಾರ. ನಮಸ್ಕಾರಮ್ಮ. ವ್ರತ ಎಲ್ಲ ಚೆನ್ನಾಗಿ ಮುಗೀತಾ? ಅನ್ಕೊಂಡಿದ್ದೆಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಾಯ್ತು ಸ್ವಾಮಿ. ತುಂಬ ಸಂತೋಷ ಅಮ್ಮ, ತುಂಬ ಸಂತೋಷ. ಈ ದೇವಸ್ಥಾನದ ಮಹಿಮೆನೇ ಅಂಥದ್ದು ಕಣಮ್ಮ. ಈ ದೇವಸ್ಥಾನದಲ್ಲಿ ಬೇಡ್ಕೊಂಡಾಗೆ ಎಲ್ರಿಗೂ ಒಳ್ಳೇದಾಗುತ್ತೆ ಕಣಮ್ಮ. ಕೈ ಕಟ್ಟಿರೋ ದಾರನ ಹುಂಡಿಗೆ ಹಾಕಿ ಬೇಡ್ಕೊಳ್ಳಿ. ಸರಿ ಸ್ವಾಮಿ. ಓಂ ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣಾಧಿಪತಿ ಬ್ರಹ್ಮ. ಚಿಕ್ಕ ವಯಸ್ಸಾದರೂ ದೇವರ ಮೇಲೆ ನಿಂಗೆ ಎಷ್ಟೊಂದು ಭಕ್ತಿನಮ್ಮ. ಆದ್ರಿಂದ ನಿನ್ನ ಒಳ್ಳೆ ಮನಸ್ಸಿಗೆ ಬದುಕಲ್ಲಿ ಒಂದು ಕೊರತೆನೂ ಬರೋದಿಲ್ಲಮ್ಮ.
100 ಕಾಲ ಸಂತೋಷವಾಗಿರು. ನಿಮ್ಮ ಆಶೀರ್ವಾದ ಸ್ವಾಮಿ. ಒಳ್ಳೇದಾಗ್ಲಮ್ಮ. ಹೋಗ್ಬಾ. ನಡಿ ನಡಿ ನಡಿ. ನೀ ಬಂಗಾರದ ಹೂವು ಬರಿದಾಗಿ ನೋವ ಅರಳಿವ ಪುಟ್ಟ ಚೆಲುವೆ ಕಿನ್ನರಿಯಂತೆ ಮಾತು ಮುತ್ತು ಹೆಕ್ಕಿಕೊಂಡಂತೆ ಪುಟ್ಟ ನಗುವು ಸುಳಿಮಿಂಚಿನಂತೆ. ಅರ್ಚಕ್ರೆ, ಅರ್ಜೆಂಟಾಗಿ ಒಂದು ಮದುವೆ ಮಾಡಿಸ್ಬೇಕಿತ್ತು. ಫ್ರೀ ಆಗಿದ್ದೀರಾ? ಅರ್ಜೆಂಟ್ ಅಂದ್ರೆ ಬಾತ್ರೂಮ್ಗೆ ಹೋಗ್ಬೋದು, ಮದುವೆ ಎಲ್ಲ ಮಾಡಕ್ಕಾಗಲ್ಲ. ಏನ್ ಸ್ವಾಮಿ, ದೇವಸ್ಥಾನದಲ್ಲಿ ಇಟ್ಕೊಂಡು ಈ ತರ ಮಾತಾಡ್ತಿರಲ್ಲ? ನನ್ನ ಫ್ರೆಂಡಿಗೆ ಮದುವೆ ಮಾಡಿಸ್ಬೇಕು, ಡೀಟೇಲ್ಸ್ ಗೊತ್ತಿಲ್ಲದೆ ಕೇಳಿದ್ರೆ ಈ ತರ ತಮಾಷೆ ಮಾಡ್ತಿರಲ್ಲ? ಡೀಟೇಲ್ಸ್ ಗೊತ್ತಿಲ್ದೇನೆ ಮದುವೆ ಮಾಡ್ಸಕ್ ಬಂದ್ರ? ನೀವು ಮೊದಲು ಆಫೀಸ್ಗೆ ಹೋಗಿ ಮುಹೂರ್ತದ ಶೀಟ್ ತಗೊಂಡ್ ಬನ್ನಿ, ಆಮೇಲೆ ಮದುವೆ ಮಾಡ್ಸ. ಯಾರಿಗೂ ಮದುವೆನೇ ಮಾಡ್ಸಲ್ವಾ? ಏಯ್, ಸ್ವಲ್ಪ ಸುಮ್ಮನೆ ಕೆಲಸ ಹಾಳು ಮಾಡ್ಬೇಡ. ಸಾರಿ ಸ್ವಾಮಿ, ಆಫೀಸಿಗೆ ಹೋಗಿ ಬರ್ತೀನಿ. ಬಾರೋ. ಸರಿ, ನೀವೆಲ್ಲ ಇಲ್ಲೇ ರೀ, ಬಂದ್ವಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಏನ್ ವಿಷಯ? ಸರ್ ಅರ್ಜೆಂಟಾಗಿ ಒಂದು ಮದುವೆ ಮಾಡಿಸ್ಬೇಕಿತ್ತು. ಏನ್ ಪ್ರೊಸೀಜರ್ ಅಂತ ಹೇಳ್ತೀರಾ? ಹುಡುಗಿನೇ ಇಲ್ಲದೆ ಮದುವೆ ಮಾಡಿಸ್ತೀರಾ? ಯಾರಿಗೆ ಮದುವೆ? ನಮ್ಮ ಜೊತೆ ಓದ್ತಾ ಇರೋ ಹುಡುಗಿಗೆ ಸರ್. ಓದ್ತಾ ಇರೋ ಹುಡುಗಿಗೆಲ್ಲ ಮದುವೆ ಮಾಡ್ಸಕ್ ಆಗಲ್ಲ ಸರ್. ಈ ದೇವಸ್ಥಾನದಲ್ಲಿ ಮದುವೆಗಳು ನಡೆಯುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಸರ್. ಓದೋರು ಓದ್ತಾ ಇರಲಿ, ಮೇಜರ್ ಆದವರು ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ನೀವು ಮದುವೆ ಮಾಡಿಸ್ಲೇಬೇಕಲ್ವಾ? ಮೇಜರ್ ಆಗ್ಬಿಟ್ರೆ ಕಲ್ಯಾಣ ಮಂಟಪ ಕರ್ಕೊಂಡೋಗಿ ಮದುವೆ ಮಾಡಿಸ್ರಿ. ನೀವು ಒಪ್ಕೊಂಡ ತಕ್ಷಣ ಮದುವೆ ಮಾಡಿಸ್ಬೇಕು ಅಂತ ಕಾನೂನಿಲ್ಲ. ಹೋಗಿ ಸುಮ್ಮನೆ ಕೆಲಸ ನೋಡಿ. ಪ್ಲೀಸ್ ಸರ್. ರೀ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಸುಮ್ಮನೆ ಹೋಗ್ರಿ. ಸರ್, ಹುಡುಗಿನೂ ಹುಡುಗನ ನಂಬ್ಕೊಂಡು ಕಾಯ್ತಾ ಇದ್ದಾರೆ ಸರ್. ದಯವಿಟ್ಟು ಸಹಾಯ ಮಾಡಿ ಸರ್. ನೀವು ಸಹಾಯ ಅಂತ ಕೇಳಿದ ತಕ್ಷಣ ನಾನು ಸಹಾಯ ಮಾಡ್ಬಿಡ್ಬೇಕಾ? ಹುಡುಗರು ಬಂದು ಹುಡುಗಾಟದಲ್ಲಿ ಕೇಳಿದ್ರೆ ಇಲ್ಲಿ ಯಾರು ಮದುವೆ ಮಾಡಿಸೋದಿಲ್ಲ. ಸುಮ್ಮನೆ ಹೋಗಿ. ಬೇರೆ ಯಾರು ಬಂದು ಕೇಳಿದ್ರೆ ಮದುವೆ ಮಾಡಿಸ್ತೀರಾ? ಈ ಏರಿಯಾದ ಕಮಿಷನರ್ ರಾಮಮೂರ್ತಿ ಅವ್ರು ಬಂದ್ರೆ ಮದುವೆ ಮಾಡಿಸ್ತೀರಾ? ಇರಿ, ಫೋನ್ ಮಾಡ್ತೀನಿ, ಅವ್ರ ಜೊತೆ ಮಾತಾಡಿ. ಇರಪ್ಪ. ಯಾರಪ್ಪ ತಮ್ಮ ನೀನು? ಯಾರು? ಮಗನೇ ನಾನು. ಮಾತಾಡ್ತೀರಾ? ಗಿರ್ಲಿ ಬಿಡಪ್ಪ, ಮೊದ್ಲೇ ಹೇಳ್ಬಾರ್ದಾಗಿತ್ತ ನೀ ಅವ್ರ ಮಗ ಅಂತ. ಸರಿಯಪ್ಪ, ನಾ ಮದುವೆ ಮಾಡಿಸ್ತೀನಿ. ಓಕೆನಾ? ನೀವು ನಡೀರಿ. ರಾಮು, ಒಂದ್ ನಿಮಿಷ ಗಾಡಿ ವಾಪಸ್ ತಗೊಳ್ಳಿ. ಏನಕ್ಕೆ ಮೇಡಮ್? ಸೆಲ್ ಫೋನ್ ಬಿಟ್ಟು ಬಂದಿದ್ದೀನಿ. ಹೌದಾ ಮೇಡಮ್? ಸರಿ, ಹೋಗ್ತೀನಿ. ಮೇ ಬಿ ದೇವಸ್ಥಾನದಲ್ಲೇ ಬಿಟ್ಟಿದ್ದೀನಿ ಅನ್ಸುತ್ತೆ. ವಾಪಸ್ ತಗೊಳ್ಳಿ.
ಸ್ವಲ್ಪ ಬೇಗ ಹೋಗಿ